ಸೊ ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ ಸರ್. ಈಗ ಸದನದ ಈ ಅಧಿವೇಶನ ಕರೆದಿರೋದು ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ ಆಗಬೇಕು ಅಂತ. ಈಗ ಅವ್ರು ಹೇಳಿದ್ರು ಕೃಷ್ಣಾ ಕುಳದ ಬಗ್ಗೆ ಚರ್ಚೆ ಆಗಬೇಕು, ಆರ್ಟಿಕಲ್ 371 ಬಗ್ಗೆ ಚರ್ಚೆ ಆಗಬೇಕು ಅಂತ ಎಲ್ಲವೂ ವಿಚಾರಗಳು ನೆತ್ತಿದ್ರಿ. ಆದ್ರೆ ಇಲ್ಲಿ ನಡೀತಾ ಇರೋದು ಒನ್ಸ್ ಅಗೇನ್ ಕಾವೇರಿ ವಿಚಾರ ಅಂತ. ಈಗ ಅಧಿವೇಶನವನ್ನ ಎಕ್ಸ್ಟೆಂಡ್ ಮಾಡೋದು ಅಥವಾ ಕಾವೇರಿ ಇಶ್ಯೂ ಆಕಸ್ಮಿಕವಾಗಿ ಬಂದಿದ್ದು ಅಲ್ಲಲ್ಲ, ಆಕಸ್ಮಿಕವಾಗಿ ಬಾರಿ ಚೆನ್ನಾಗಿ ಇಲ್ಲ, ಆಕಸ್ಮಿಕವಾಗಿ ಬರುವಂತ ಈ ರೀತಿ ಅನೇಕ ಸಮಸ್ಯೆಗಳು ಸರ್ಕಾರ ಎದುರಿಸೋಕೆ ಸಿದ್ಧ ಇರಬೇಕು, ಅದೊಂದು ಕಾರ. ನೀವು ಇದನ್ನ ನೋಡಿ ಹೇಳಿದರೆ ನಮ್ದು ಸಂಸದೀಯ ಒಂದು ಪದ್ಧತಿ ಇದೆ. ನಾನು ಟಿವಿ ಬಂದು ಜನರು ಏನೋ ನೋಡ್ತಾರಂತ ಏನೋ ಹೇಳಿದ್ರೆ ನೀವು ಹೇಳಿದ್ರೆ ನಾನು ಮಾತಾಡಿಲ್ಲ, ನೋಡ್ರಿ ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ. ದಯವಿಟ್ಟು ಸರ್ ಅವರೇ ಚರ್ಚೆ ಮಾಡಿ. ದಿಸ್ ಇಸ್ ನಾಟ್ ದಿ ಮ್ಯಾನರ್ ಆಫ್. ಒಂದು ನಿಮಿಷ ಡಾಕ್ಟರ್ ಅವ್ರು ಹೇಳಿ. ಸಾರಿ, ನಾವು ಏನು ಒಂದು ವಾರ ಎಕ್ಸ್ಟೆನ್ಷನ್ ಕೇಳಿದ್ವಿ, ರಿಟರ್ನ್ ಅಲ್ಲಿ ಕೇಳಿದೀವಿ, ಒಂದಿನ ಎಕ್ಸ್ಟೆಂಡ್ ಮಾಡಿದಿರಿ, ಅದಕ್ಕೇನು ಎಕ್ಸ್ಪ್ಲೇಷನ್? ಉತ್ತರ ಹೇಳ್ತಾರೆ ಹೇಳಿ ಸರ್. ಒಂದಿನ ಎಕ್ಸ್ಟೆಂಡ್ ಮಾಡಿದ್ರಿ, ಉತ್ತರ ಹೇಳ್ತಾರೆ ಹೇಳಿ ಸರ್. 5 ವರ್ಷದಿಂದ ಅಧಿಕಾರದಿಲ್ಲ, ಎಷ್ಟು ಹಪಾಪಿಯಾಗಿದ್ದೀರಿ ನೀವೇನು ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ. ಅಧಿಕಾರಕ್ಕೆ ಬಂದಂಗೆ ನೀವು ದರ್ಪ ಚಾಲು ಮಾಡಿದ್ರಲ್ಲ, ಸ್ವಲ್ಪ ಕೇಳಿ ಇದೆ ಗೌಡ್ರೆ. ಸದನದ ದರ್ಪ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರು ಹೇಳ್ತಾ ಉತ್ತರ ಹೇಳಿ ಬಿಡಿ, ಉತ್ತರ ಹೇಳಿ ಸರ್. ಸದನ ನಡೆಸುವಂಥದ್ದು ಸಂವಿಧಾನಬದ್ಧವಾಗಿ ಒಂದು ಪದ್ಧತಿ ಇದೆ. ನಾನು ಗೌಡ್ರು ಸೇರಿಕೊಂಡು ನಾವು ಎಕ್ಸ್ಟೆನ್ಷನ್ ಕೇಳಿದ್ದೀವಿ, ಅವ್ರು ಕೊಡ್ಲಿಲ್ಲ ಅಲ್ಲ. ನಾನು ಮತ್ತೆ ವಿನಂತಿ ಮಾಡ್ತೀನಿ ಗೌಡ್ರಿಗೆ, ನಿಮ್ಮ ನಾಯಕರಿಗೆ, ನಿಮ್ಮ ಶಾಸಕಾಂಗ ಪಕ್ಷದ ನಾಯಕರಿಗೆ, ಉಪನಾಯಕರಿಗೆ, ನಮ್ಮ JDLPಯ ಶಾಸಕ ಪಕ್ಷದ ನಾಯಕರು, ಉಪನಾಯಕರು, ದಯವಿಟ್ಟು ಬನ್ನಿ, ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಳ್ಳಿ, 2 ಸದನದ ಸಭಾಪತಿಗಳಿಗೆ ಮತ್ತು ಚೇರ್ಮನ್ರ ಜೊತೆ ಕೂತ್ಕೊಳ್ಳಿ. ನಮ್ಗೆ ಇಂತಿಂಥ ವಿಷಯಗಳು ಚರ್ಚೆ ಮಾಡಬೇಕಾಗಿದೆ. ಸಂವಿಧಾನಬದ್ಧವಾಗಿ ಇಷ್ಟು ದಿವಸ ಚರ್ಚೆ ಆಗಲೇಬೇಕು. ವಿಷಯನ ಮಂಡನೆ ಮಾಡಿ, ಆ ವಿಷಯಗೋಸ್ಕರ ಸದನದಲ್ಲಿ ಜಗಳಾಡಿ ನಾನು ಸಂತೋಷ ಪಡ್ತೀನಿ. ನಾನು ನಿಮ್ಮ ತರ ಶಾಸಕ, ನಾನು ಚರ್ಚೆ ಮಾಡಬೇಕು ಅಂದ್ರೆ ನಮ್ದು ಉದ್ದೇಶ. ಆದ್ರೆ ಪದ್ಧತಿ ಪ್ರಕಾರ ಆಗ್ಬೇಕು ವಿನ ನಾವು ಮಾಧ್ಯಮ ವಾಹಿನಿ ಮುಂದೆ ನಾವು ಜನರಿಗೆ ತೃಪ್ತಿ ಮಾಡಿ ಎಲ್ಲದಕ್ಕಿಂತ ಗೊತ್ತಿಲ್ಲ ಅವ್ರಿಗೆ. ಎಲ್ಲಾ ಪ್ರೊಸೀಜರ್ ಆಗಿದೆ, BSL ಹೇಳಿದೀವಿ, ಆಗಿದೆ. ತಿಳ್ಕೊಳ್ಳಿ, ನಾವು ಸದನದಲ್ಲ ಗಲಾಟೆ ಮಾಡಿದೀವಿ ಎಷ್ಟೋ ಸರಿ ಎಕ್ಸ್ಟೆನ್ಷನ್ ಮಾಡಿ ಅಂತ. ನಮ್ಮ ಕಾಳಜಿ ಏನ್ ಸರ್? ಸಾರ್ವಜನಿಕರ ಪರವಾಗಿ ನಮ್ಮ ಕಾಳಜಿ ಏನು? 100 ಅಧಿಕಾರಿಗಳು ಬೆಂಗಳೂರಿಂದ ಬಂದಿದ್ದಾರೆ ಸರ್, 106 ಕೋಟಿ ಖರ್ಚು ಮಾಡಿದಿರಿ. ಏನು ಅಂದ್ರೆ ಒಂದು ಅಧಿವೇಶನ ಕಡಿಮೆ ಅಂದ್ರು 15 ದಿವಸ ನಡಿ ಅಲ್ಲ, ಒಂದು ನಿಮಿಷ ಅದನ್ನೇ ಹೇಳ್ತಾ ಇದ್ದೀನಿ. ಸರಿ ಇದೆ ಸರ್, 15 ದಿವಸ ಅಲ್ಲ ಸರ್, ಪ್ರತಿ 3 ತಿಂಗಳಿಗೆ 30 ದಿವಸ ಅಧಿವೇಶನ ನಡೀಬೇಕು. ಇಲ್ಲಿ ನೋಡಿ 106 ಅಧಿಕಾರಿಗಳು ಬೆಂಗಳೂರಿಂದ ಬಂದಿದ್ದಾರೆ, 106 ಕೋಟಿ ಖರ್ಚು ಮಾಡ್ತಾ ಇದ್ದೀರಿ. ಈಗ ಹೇಗಿದೆ ಚರ್ಚೆ ಒಳಗಡೆ ಲಾಂಚಲ್ಲಿ ಅಲ್ಲಿ ಇಲ್ಲಿ ಮಾತಾಡೋ ಶಾಸಕರುಗಳು ಅಂದ್ರೆ ಒಂದು ಜಾಲಿ ಟ್ರಿಪ್ ಬಂದಾಗಿದೆ. ಇಲ್ಲಿ ಯಾರು ಕೂಡ ಸೀರಿಯಸ್ ಆಗಿ ಅದನ್ನ ಪ್ರಸ್ತಾಪ ಮಾಡಿದ್ರು ಸುರೇಶ್ ಗೌಡ್ರು ಕಾಟಾಚಾರ ಅಂತ. ಸೀರಿಯಸ್ನೆಸ್ ಬರ್ತಾ ಇಲ್ವೇ? ನಿಮ್ಮ ಒಂದು ಹೇಳಿಕೆಗೆ ನಾನು ಸಂಪೂರ್ಣ ಎಂಡಾಸ್ಮೆಂಟ್ ಆಗೋಕ್ಕೂ ಆಗಲ್ಲ, ಪ್ರಮಾಣಿಕಗೊಳ್ಬೇಕಂದ್ರೆ ಇಲ್ಲ ಅಂತ ಹೇಳಿಕ್ಕೂ ಆಗಲ್ಲ. ಏನರ್ಥ ಅಂತ? ಸಾರ್ವಜನಿಕರ ಹಣವನ್ನ ಹಣ ಯಾರು? ಸಾರ್ವಜನಿಕರದು. ನಾನು ಬರ್ತಾ ಇದ್ದೀನಿ, ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೊಂತ ಅವಶ್ಯಕತೆ ಇಲ್ಲ. ಎಲ್ಲಿವರೆಗೆ ಗೊತ್ತಾ, ಇಲ್ಲಿ ವ್ಯವಸ್ಥೆಗಳು ಸರಿ ಆಗ್ತಾ ಇಲ್ಲ. 3 ದಿವಸ ಶುಕ್ರವಾರದವರೆಗೆ ಸದನ ನಡೆಸಿರಿ, ಉಳಿದಿದ್ದನ್ನು ಬೆಂಗಳೂರು ನಡೆಸಿರಿ ಅಂತ ಕೂಡ ಕೆಲವರು ಸೂಚನೆ ಕೊಟ್ಟಿದ್ದಾರೆ. ತಮ್ಮ ಮಾಹಿತಿ ಇದೆಯಾ? ಹಾಗಾದ್ರೆ ಈ ಸುವರ್ಣಸೌಧ ಕಟ್ಟಿದ ಉದ್ದೇಶ ಏನು? ಉತ್ತರ ಕರ್ನಾಟಕ ಭಾಗದ ಜನರ ನಿರೀಕ್ಷೆಗೆ ನೀವು ನಡ್ಕೊಳ್ಳೋ ಪದ್ಧತಿ ಏನು? ಇವೆಲ್ಲ ಮತ್ತೆ ಚರ್ಚೆ ಮಾಡ್ಬೇಕಾದ್ರೆ ಯಾರು ಮಾಡಿದ್ದು? ಈ ಭಾಗದವರು ಆ ಭಾಗದವರು ನಾವು ತಮಗೆ ಅರ್ಥ ಆಗ್ಲೇಬೇಕು. ಯಾವ ಭಾಗದವ್ರು ಹೇಳ್ತಾರೆ ಈ ಮಾತು ಅಂತ ಹೇಳಿ ನಮ್ಗೆ ಅರ್ಥ ಆಗಲ್ವಾ? ಚೆನ್ನಕೊಡ್ರ ಈ ಮಾತನ್ನು ಯಾವ ಭಾಗದವ್ರು ಅರ್ಥ ಆಗಲ್ವಾ? ಕೇಳಲ್ಲ ಅಂತೀರಿ. ಆದ್ರೆ ಮಾನಸಿಕತೆ ವಿಷಯ ಬಂದಾಗ ಗಮನಕ್ಕೆ ಬಂದಂತ ವಿಷಯನ ನಿಮ್ಮ ಮುಖಾಂತರ ನಾಡಿನ ಜನರ ಮುಖಾಂತರ ಎಲ್ಲೇ ಸದನ ಅದು ಬೆಂಗಳೂರಿನಲ್ಲಿ ನಡೀಲಿ, ಅದು ಬೆಳಗಾಂನಲ್ಲಿ ನಡೀಲಿ, ಮತ್ತೊಂದು ಕಡೆ ನಡೀಲಿ, ಸಮಗ್ರ ಕರ್ನಾಟಕದ ಚರ್ಚೆ ಆಗಬೇಕು. ಈಗ ಪ್ರತಿಯೊಬ್ಬ ಶಾಸಕರು ಹಕ್ಕಿದೆ. ಈಗ ನನ್ನ ಕ್ಷೇತ್ರದಲ್ಲಿ ನಂದೇ ಆದ ತಾಪತ್ರಯಗಳು ಇರ್ತವೆ, ನಾನು ಚರ್ಚೆ ಮಾಡಬೇಕು ಅಂತ ಬಂದಿರ್ತೀನಿ. ಅದೇ ರೀತಿ ಎಲ್ಲಾ ಭಾಗದಿಂದ ಜನಗಳು ಬಂದಿರ್ತವೆ. ಅದು ಇಲ್ಲಿ ಸದನ ನಡೆತು ಅಂದ ತಕ್ಷಣ ನಾವು ಇಲ್ಲಿನೇ ಚರ್ಚೆ ಮಾಡಬೇಕು ಅಂತ. ಆದ್ರೆ ಸಮಗ್ರವಾಗಿ ಕರ್ನಾಟಕ ರಾಜ್ಯದ ಬಗ್ಗೆ ಚರ್ಚೆ ನಡೀಬೇಕು, ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ. ಅದಕ್ಕೆ ಅವಕಾಶ ಸಿಗ್ಬೇಕಾದ್ರೇನು ಸಾಕಷ್ಟು ಕಾಲಾವಕಾಶ. ಈ ಕ್ವಶನ್ ಅವರ್ಸ್ ನಡೀತು, ಬಹಳಷ್ಟು ಕ್ವಶನ್ಗಳು ನಾವು ಕೇಳಿದ್ವಿ. ರೈಟ್, ಶುರು ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್.